ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಬೇಬಿ ಕಾರ್ನ್ ಸೂಪ್ ಭಾಳ ರುಚಿಕರ, ಆರೋಗ್ಯಕರ. ಇದನ್ನು ಎಲ್ಲರೂ ಕೂಡ ಉಪಯೋಗಿಸ್ಬೋದು. ಚರ್ಮದ ತೊಂದರೆ ಇದ್ದವರು ಉಪಯೋಗಿಸ್ಬೋದು, ಜೊತೆಗೆ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಇಲ್ಲಿ ಮುಖ್ಯವಾಗಿ ಗಮನಿಸುವಂಥ ಅಂಶ, ಈ ಸೂಪು ಹಸಿವನ್ನು ಜಾಸ್ತಿ ಮಾಡುವಂಥದ್ದಲ್ಲ, ಹಸಿವೆಯನ್ನು ಕಡಿಮೆ ಮಾಡುವಂಥದ್ದು. ತನ್ಮೂಲಕ ನೀವು ಆಹಾರವನ್ನು ಕಡಿಮೆ ತೆಗೆದುಕೊಳ್ಬೇಕು, ತನ್ಮೂಲಕ ಆರೋಗ್ಯಕ್ಕೆ ಒಳ್ಳೆಯದಾಗಬೇಕು. ನನ್ನ ಹತ್ರ ಯಾರಾದರೂ ಬಂದು ಕೇಳಿದರೆ, ಡಾಕ್ಟ್ರೇ ಅತ್ಯಂತ ಉತ್ತಮವಾದ ಔಷಧಿ ಯಾವುದು ಅಂದರೆ ಅದು ಕಡಿಮೆ ಆಹಾರ, ಕಡಿಮೆ ತಿನ್ನುವಂಥ ಹವ್ಯಾಸ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇವತ್ತು ತಿಂದು ತಿಂದು ಸಮಸ್ಯೆಗೆ ಒಳಗಾಗ್ತಾ ಇದ್ದೇವೆ. ಹೆಚ್ಚಿಗೆ ತಿಂದು, ನಮಗೆ ಅಗತ್ಯವಿಲ್ಲದೇ ಇರುವಷ್ಟು ತಿಂದು ಹೊಟ್ಟೆಯ ಬೊಜ್ಜು ಬರ್ತಾ ಇದೆ, ಜೊತೆಗೆ ಇಡೀ ದೇಹದ ದಪ್ಪ ಆಗ್ತಾ ಇದೆ, ಅನೇಕ ಇತರ ತೊಂದರೆಗಳು ಬರ್ತಾ ಇದೆ. ಹಾಗಾಗಿ ಹಸಿವನ್ನು ಕಡಿಮೆ ಮಾಡುವಂತಹ, ಪೋಷಕಾಂಶಗಳನ್ನು ಕೊಡುವಂತಹ ಬೇಬಿ ಕಾರ್ನ್ ಸೂಪ್, ಇದರಲ್ಲಿ ಹಾಕುವಂತಹ ಇಂಗ್ರೀಡಿಯೆಂಟ್ಸು ಹೋಟೆಲಲ್ಲಿ ಹಾಕುವಂಥದ್ದು ಖಂಡಿತ ಅಲ್ಲ. ಹೋಟೆಲಲ್ಲಿ ಸಾಮಾನ್ಯವಾಗಿ ಕಾರ್ನ್ ಫ್ಲೋರನ್ನು ಹಾಕಿ ಅದನ್ನು ದಪ್ಪ ಮಾಡ್ತಾರೆ. ಅದು ನಿಮಗೆ ಮತ್ತಷ್ಟು ಬೊಜ್ಜನ್ನು ತಂದುಕೊಡುತ್ತೆ. ಅದರ ಬದಲಿಗೆ ಔಷಧಿ, ಆಹಾರವೇ ಔಷಧವಾಗಲಿ, ಔಷಧಿಯುಕ್ತ ಆಹಾರ ಪದಾರ್ಥಗಳನ್ನು ಸೇರಿಸಿ ಮಾಡುವಂಥ ಈ ಬೇಬಿ ಕಾರ್ನ್ ಸೂಪ್ ರುಚಿಕರ, ಆರೋಗ್ಯಕರ, ಜೊತೆಗೆ ಹಸಿವನ್ನು ಕಡಿಮೆ ಮಾಡುತ್ತೆ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ರಾತ್ರಿ ಊಟದ ಬದಲಿಗೆ ಇದನ್ನೇ 2 ಕಪ್ ಕುಡಿದುಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ಈ ಒಂದು ಸೂಪನ್ನು ಮಾಡುವಂಥ ವಿಧಾನವನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಲಿಂಕ್ ಇದೆ, ಆ ಲಿಂಕನ್ನು ಜಾಯ್ನ್ ಆಗೋದ್ರಿಂದ ಫ್ರೀಯಾಗಿ ನಾವು ನಿಮಗೆ ಡೈಲಿ ಹೆಲ್ತ್ ಟಿಪ್ಸನ್ನು ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್. ಇದರ ಪ್ರಯೋಜನ ಪಡೀಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. 1 ಅಥವಾ 2 ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರ ಜೊತೆ ಮಾತನಾಡಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಮನೆಗೆ ಆಹಾರ, ಔಷಧಿ, ಮನೆ ಮದ್ದುಗಳನ್ನು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೊರಿಯರ್ ಮೂಲಕ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ. ಈ ಒಂದು ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ನೋಡಲಿಕ್ಕಿದ್ದೇವೆ ಬೇಬಿ ಕಾರ್ನ್ ಸೂಪ್. ರುಚಿಕರ, ಬಹಳ ಟೇಸ್ಟಿ, ಮಕ್ಕಳು ಇಷ್ಟಪಡ್ತಾರೆ, ವಯಸ್ಸಾದವರಿಗೂ ಒಳ್ಳೆಯದು, ಜೊತೆಗೆ ಹೊಟ್ಟೆಯನ್ನು ತುಂಬಿಸುವಂತಹ ಸೂಪ್ ಇದು. ಸೊ ಹಾಗಾಗಿ ಈ ಸೂಪನ್ನು ಮಾಡುವಂಥ ವಿಧಾನ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಅಷ್ಟೇ ಎಲ್ಲ ಆದಮೇಲೆ ಡೈಲಿ ನಾವು ನಿಮಗೆ ಅಡುಗೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕಿದ್ದೇವೆ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಈಗ ನೋಡೋಣ ಬೇಬಿ ಕಾರ್ನ್ ಸೂಪ್.